ಉತ್ತರಹಳ್ಳಿಯ ಸರ್ವೆ ನಂಬರ್ 120 ಕೆರೆಯಾಗಿ ಆಗಿನ ಜಿಲ್ಲಾಧಿಕಾರಿಯಾಗಿದ್ದಂತಹ ಜಿಸಿ ಪ್ರಕಾಶ್ ಅವರು ಅದನ್ನ ಕನ್ವರ್ಟ್ ಮಾಡಿದ್ರು. ಇದರಿಂದ ಈಗ ಆ ಒಂದು ಹೊಸ ನಕ್ಷೆಯಲ್ಲಿ ಏನಿದೆ, ಈಗ ಸರ್ವೆ ನಂಬರ್ 120 ತೋರಿಸ್ತಾ ಇಲ್ಲ. ಅಂದ್ರೆ ದಾಖಲೆಗಳ ಪ್ರಕಾರ ಇವತ್ತು 120 ನಂಬರ್ ಸರ್ವೆ ನಂಬರ್ ಅಲ್ಲಿ ಇಲ್ವೇ ಇಲ್ಲ. ಅಂದ್ರೆ ಉತ್ತರಹಳ್ಳಿಯಲ್ಲಿ ಸರ್ವೆ ನಂಬರ್ 120 ಇಲ್ಲ. ಆದ್ರೆ ವಾಸ್ತವವಾಗಿ ನಾವು ನೋಡೋದಾದ್ರೆ ಆ ಕೆರೆಗೆ 24 ಎಕರೆ ಜಾಗ ಏನ್ ಬಿಟ್ಟಿದ್ದಾರೆ, ಅಲ್ಲಿ 24 ಎಕರೆ ಜಾಗ ಇಲ್ಲ, 4 ಎಕರೆ ಮಾತ್ರ ಕೆರೆ ಇದೆ. ಆದ್ರೆ 120 ಸರ್ವೆ ನಂಬರ್ ಏನಿದೆ, ಈ 120 ಸರ್ವೆ ನಂಬರ್ ನಲ್ಲಿ ಸಾಕಷ್ಟು ಮನೆಗಳಿದೆ, ನಿವೇಶನಗಳಿವೆ. ಅಲ್ಲಿರುವಂತಹ ಜನರು ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ದುಗುಡ, ಆತಂಕ, ಏನಾಗ್ತೀವಿ ಅಂದ್ರೆ ನಮ್ದು ಕೂಡ ಸರ್ವೆ ನಂಬರ್ 120 ಇದೆ. ದಾಖಲೆಗಳ ಪ್ರಕಾರ ನಾವು ಕೆರೆ ಮೇಲೆ ಇದೀವ, ಹಾಗಾದ್ರೆ ನಮ್ಮ ಮನೆಯನ್ನು ಒಡೆದಾಕ್ಬಿಡ್ತಾರ. ಈ ಒಂದು ಆತಂಕ ಇಲ್ಲಿನ ಜನರಿಗೆ ಈಗ ಎದುರಾಗ್ತಾ ಇದೆ. ಈಗ ಸದ್ಯ ನಾನು ಸರ್ವೆ ನಂಬರ್ 120 ಮನೆಯ ಮಾಲೀಕರನ್ನ, ಸಾಕಷ್ಟು ಜನ ಇಲ್ಲಿ ಈಗಾಗಲೇ ಮನೆಯ ಮಾಲೀಕರು ಕೂಡ ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿ ಒಬ್ರಿದ್ದಾರೆ ಮನೆ ಮಾಲೀಕರು, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇಲ್ಲಿ ಈಗ 120 ಸರ್ವೆ ನಂಬರ್, ಈ ಒಂದು ನಕ್ಷೆಯ ಪ್ರಕಾರ ಸರ್ವೆ ನಂಬರ್ 120 ಇಲ್ಲ. ಈಗ ಹಂಗಂದ್ರೆ ಮನೆ ಕಟ್ಕೊಂಡಿರೋರು ಎಲ್ಲಿಗೆ ಹೋಗ್ಬೇಕು? ಏನ್ ನಿಮ್ಮ ಆತಂಕ? ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀರಾ? ಸರ್, ನಾವು ಇಲ್ಲಿ ಬಂದು ಸುಮಾರು 20 ವರ್ಷ ಆಗಿದೆ. 20 ವರ್ಷದಿಂದ ಇಲ್ಲಿ ನಾವು ವಾಸ ಇದ್ದೀವಿ, ಮನೆ ಕಟ್ಕೊಂಡಿದೀವಿ, ಟ್ಯಾಕ್ಸ್ ಕಟ್ತಾ ಇದೀವಿ, ಪ್ರತಿಯೊಂದು ಆಗಿದೆ, ಖಾತಾ ಕಂದಾಯ ಎಲ್ಲ ಆಗಿದೆ. ಆದ್ರೆ ಸರ್ವೆ ನಂಬರೇ ಇಲ್ಲ. ಇದು ಯಾವುದೇ ಒಂದು ಸಿನಿಮಾಗಿಂತ ಕಮ್ಮಿ ಇಲ್ಲ. ಯಾವ್ದೋ ಒಂದು ಸಿನಿಮಾ ನೋಡ್ತಾ ಇದ್ದೆ ಮೊನ್ನೆ, ಒಂದು ಊರೇ ಇಲ್ದಿರೋ ಹಂಗೆ ನಕ್ಷೆಯಿಂದ ತೆಗೆದ್ಬಿಟ್ಟಿರೋ ಉದಾಹರಣೆ ತರ ಇದು ಮಾಡ್ತಾ ಇದ್ದಾರೆ. ಇದು ಯಾವುದೇ ಒಂದು ಸಿನಿಮಾ ಶೈಲಿಯ ಒಂದು ಸ್ಕ್ಯಾಮ್ಗೆ ಕಮ್ಮಿ ಇಲ್ಲ. ಇವರು ಹೆಂಗೆ ಗೆಲ್ತಾ ಇದ್ದಾರೆ ಅಂದ್ರೆ, ಈ ತರ ಸ್ಕ್ಯಾಮ್ಗಳು ಮಾಡ್ಕೊಂಡು, ಈ ತರ ದುಡ್ಡುಗಳು ಇಟ್ಕೊಂಡು, ಜನಗಳನ್ನ ಪರ್ಚೇಸ್ ಮಾಡ್ಕೊಂಡು, ಇವರು ಆಡಿದ್ದೆ ಆಟ ಡಿಕ್ಟೇಟರ್ಶಿಪ್ ಲೆಕ್ಕದಲ್ಲಿ ಇವರು ಇಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ. ಇಲ್ಲಿ ಈ ಕ್ಷೇತ್ರದ MLA ಇವಾಗ ಒಂದು ಸರ್ವೆ ನಂಬರೇ ಇಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಇವರು ಆಡಳಿತ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಜನರು ದುಡ್ಡು ಹೆಂಗ್ ಬೇಕಾದ್ರೂ ತಿನ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದೆ. ಜನರು ಏನು ಕೇಳಲ್ಲ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಪಾಪ ಇಲ್ಲಿರೋರೆಲ್ಲ ದಿನಗೂಲಿ ಮಾಡ್ಕೊಂಡು, ಕೆಲಸ ಮಾಡ್ಕೊಂಡು, ಕಷ್ಟ ಪಡ್ಕೊಂಡು, ಒಂದ್ ಚಿಕ್ಕ ಸೂರು ಗೂಡು ಕಟ್ಕೊಂಡು ವಾಸವ ಇರೋಂತ ಜಾಗ. ಇಂಥವ್ರಿಗೆ ಈ ತರ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗತ್ತಾ? ಇನ್ನೊಂದು ಅವ್ರು ಬಂದು, ಜನಗಳು ಬಂದು ರೋಡಲ್ಲಿ ನಿಂತ್ಕೊಂಡು ದಿನ ಹೋರಾಡಕ್ಕಾಗತ್ತಾ? ಅವ್ರ ದಿನಗೂಲಿ ಮಾಡ್ಕೊಂಡಿರ್ಬೇಕು. ಅಂತದ್ದು ಇವ್ರು ಈ ತರ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ, ಸರ್ಕಾರದ ದುಡ್ಡನ್ನ, ಜನದ ದುಡ್ಡನ್ನ ಹೊಡ್ಕೊಂಡು ತಿಂತಾ ಇದ್ರೆ ಇದನ್ನ ಕೇಳೋರಿಲ್ವಾ? ಇದಕ್ಕೆ ಎಲ್ಲಾರು ದಂಗೆ ಎದ್ದೊಳ್ಬೇಕಾಗತ್ತೆ. ಇವರು ಇಡೀ ಕ್ಷೇತ್ರದಲ್ಲಿ ಈ ತರ ಇನ್ನೆಷ್ಟು ಮಾಡಿದಾರೋ, ಎಲ್ಲೆಲ್ಲಿ ಈ ತರ ಸ್ಕ್ಯಾಮ್ಗಳು ಮಾಡಿದಾರೋ ಗೊತ್ತಿಲ್ವಲ್ಲ. ಇದನ್ನ ಯಾರು ಕೇಳೋರು? ನಮ್ ಸರ್ಕಾರದ ದುಡ್ಡು, ನಮ್ ಜನದ ದುಡ್ಡು ಯಾರು ಕೇಳೋರು ಇದನ್ನ? ಈಗ ನಮ್ದು ಇದೇ ರೋಡಲ್ಲಿ ಮನೆ ಇದೆ, ಇದೇ ಸರ್ವೆ ನಂಬರ್ ಅಲ್ಲಿ ಇದೆ. ನಾವೇನ್ ಮಾಡ್ಬೇಕೀಗ? ನನ್ ಕಷ್ಟಾರ್ಜಿತ ಪೂರ್ತಿ ಇದ್ರಲ್ಲೇ ಹಾಕ್ಬಿಟ್ಟಿದೀವಿ ಸ್ವಾಮಿ. ಇಡೀ 20 ವರ್ಷ ದುಡ್ದು ಒಂದ್ ಚಿಕ್ಕದಾಗ ಒಂದ್ ಗೂಡು ಕಟ್ಕೊಂಡು ಇದ್ರಲ್ಲಿ ಇದೀನಿ ನಾನು. ಇವತ್ತಿಲ್ಲ, ಆ ಗೂಡು ಇಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು? ನಾನ್ ಹೆಂಗೋ ಸ್ವಲ್ಪ ತಡ್ಕೋಬೋದು. ಪಾಪ ಬಡಪಾಯಿಗಳಿದ್ದಾರೆ, ದಿನಗೂಲಿ ಮಾಡ್ಕೊಂಡು ಅವತ್ ದುಡ್ಕೊಂಡ್ಬಂದು ತಿನ್ನೋ ಅಂತವ್ರು ಇದಾರೆ ಇಲ್ಲಿ. ಅವ್ರೇನ್ ಮಾಡ್ಬೇಕು? ಇದನ್ನ ದಯವಿಟ್ಟು ಎಲ್ಲಾರು ಎಚ್ಚೆತ್ಕೋಬೇಕಾಗಿದೆ. ಸರ್ಕಾರ ನೋಡ್ಬೇಕಾಗಿದೆ. ಇಂತ ಭ್ರಷ್ಟ MLAಗಳನ್ನ ಕಿತ್ತು ಒಗಿಬೇಕಾಗಿದೆ, ಜೈಲಿಗೆ ಕಳಿಸ್ಬೇಕಾಗಿದೆ. ಇದು ದಯವಿಟ್ಟು ಎಲ್ಲಾರು ಅರ್ಥ ಮಾಡ್ಕೊಳ್ಳಿ. ಇಂತ ಭ್ರಷ್ಟ MLAಗಳನ್ನ ತೆಗೆದಾಕಿ. ಮೇಡಮ್, ಈಗ ಎಷ್ಟು ವರ್ಷದಿಂದ ಇಲ್ಲಿ ಇದೀರಾ? ಜೊತೆಗೆ ಇಲ್ಲಿ ಮುಂದೆ ಏನು ಅಂತ, ಈಗ ನಕ್ಷೆಯಲ್ಲೇ ಇಲ್ಲ ಅಂದ್ರೆ ಸರ್ವೆ ನಂಬರ್, ಮುಂದೆ ಏನು ಅಂತ ಹೇಳಿ. ನನ್ನ ಹೆಸರು ಸೌಮ್ಯ ಕಮಲ್. ನಾವು ಕೂಡ ಇದೇ ರೋಡಲ್ಲೇ ಇರೋದು. ಸೊ ಈಗ ನೀವು ಹೇಳ್ತಾ ಇದ್ರೆ ಖಂಡಿತ ಕೇಳ್ತಾ ಇದ್ರೇನೆ ಭಯ ಆಗ್ತದೆ. ಈಗ ಏನು ನಕ್ಷೆಯಲ್ಲೇ ಇಲ್ಲ, ನಮ್ಮ ಒಂದು ಸರ್ವೆ ಪ್ರಕಾರ ಸರ್ವೆ ನಂಬರ್ ಅಲ್ಲೇ ಇಲ್ಲ ಅಂದ್ರೆ ನಾವೆಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು? ಈಗ ಒಂದು ಎಸ್ಟೀಮ್ ಪೀಪಲ್ ಬಿಟ್ಬಿಟ್ಟು ಬೇರೆಯವರೆಲ್ಲ, ಅದಕ್ಕಿಂತ ಕಡಿಮೆ ಇರೋರೆಲ್ಲ ಜನ ಎಲ್ಲಿ ಹೋಗ್ಬೇಕು? ಇವ್ರು ಹೇಳ್ದಂಗೆ ಇವಾಗ ಒಂದು ಕಷ್ಟಪಟ್ಟು ಇಷ್ಟು ವರ್ಷ ಇದ್ದು ಒಂದು ಚಿಕ್ಕದಾಗಿ ಗೂಡು ಸೂರು ಮಾಡ್ಕೊಂಡು ಬದುಕ್ತಾ ಇರ್ತಾರೆ ಜನ. ಈಗ ಜನ ಅಕಸ್ಮಾತ್ ಆಗಿ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು? ಅಲ್ಲ, ಇಷ್ಟೊಂದು ಇಂಥ ಒಂದು ದೊಡ್ಡ ಹಗರಣ, ಇದಕ್ಕೆಲ್ಲ ಯಾರು ಕ್ವೆಶನ್ ಮಾಡೋರೇ ಇಲ್ವಾ? ಈಗ MLA ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ರೆ, ಇವಾಗ ಈ ಒಂದು ಜಾಗದಲ್ಲೇ ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಬೇರೆ ಜಾಗದಲ್ಲೆಲ್ಲ ಇನ್ನೇನಾಗಿದೆ? ನಿಮಗೆಲ್ಲರಿಗೂ ಗೊತ್ತು, ಬ್ಯಾಂಗ್ಳೂರ್ ಸೌತ್ ಇಸ್ ವೆರಿ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ಅಂತ. ಈ ಒಂದು ಚಿಕ್ಕ ಇವಾಗ ಒಂದು ವಾರ್ಡ್ ಮಟ್ಟದಲ್ಲೇ ಈ ತರ ನಡೀತಾ ಇದೆ ಅಂದ್ರೆ ಎಷ್ಟು ವಾರ್ಡ್ಗಳು ಬರುತ್ತೆ ನಮ್ಗೆ? ಜನ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು? ಈ ತರ ಎಷ್ಟೆಲ್ಲ ಪಿತೂರಿಗಳು ನಡೀತಾ ಇದೆ ಅಂತ ದಯವಿಟ್ಟು ಜನ ಎಚ್ಚೆತ್ಕೋಬೇಕು ಅಂತ ಕೇಳ್ಕೊಂಡು ನಮಸ್ಕಾರ. ಈಗ ಇಷ್ಟು ದೊಡ್ಡ ಹಗರಣ ನಡೆಯುತ್ತೆ ಮೇಡಮ್, ಇದು MLA ಗಮನಕ್ಕೆ ಬರದೇ ಆಗ್ಬಿಡುತ್ತೆ ಅಂತೀರಾ? ನೋಡಿ, MLA ಗಮನಕ್ಕೆ ಬರ್ದೇ ಆಗತ್ತೆ ಅನ್ನೋದೆಲ್ಲ ಸುಳ್ಳು. ಎವ್ರಿಥಿಂಗ್ ಈಸ್ ಪಾಯಿಂಟೆಡ್. ಈಗ ಜಾಗ ನೋಡ್ತಾ ಇರ್ತಾರೆ, ಆ ಜಾಗ ಪಾಯಿಂಟ್ ಮಾಡಿನೇ ತಗೊಂಡಿರ್ತಾರೆ, ಪಾಯಿಂಟ್ ಮಾಡಿನೇ
ಅವರ ಆಡಳಿತ ಇರುವಾಗ ಆ ಟೈಮ್ ಪೀರಿಯಡ್ ಅಲ್ಲಿ ಇರುವಾಗೆ ಅವ್ರು ತಗೊಂಡಿರ್ತಾರೆ. ಬಟ್ ಜನಕ್ಕೆ ಕೆಲವೊಂದು ತುಂಬಾ ಲೇಟ್ ಆಗಿ ರೆಕಗ್ನೈಸ್ ಮಾಡ್ತಾರೆ. ಅಯ್ಯೋ ಈ ಜಾಗ ಹೊಟ್ಟೈತಾ, ಆ ಜಾಗ ಹೊಟ್ಟೈತಾ. ಈಗ ನೀವು ಹೇಳುವಾಗ 120 ಎಕರೆಯಿಂದ ಬರೀ 4 ಎಕರೆ. ಇನ್ 120 ಎಕರೆಗೆ ಯಾರು ಪ್ರಶ್ನೆ ಮಾಡೋರು? ಈ ಜಾಗ ಇವಾಗ ನಮಗೆ ವಾಪಸ್ ಬೇಕು, ನಾವೇನ್ ಮಾಡ್ಬೇಕು? ನಾಳೆ ದಿನ ಏಕಾಏಕ ಬಂದು ಹೊಡಿತೀವಿ ಅಂದ್ರೆ ಜನ ಇಲ್ಲಿರೋರು ಏನಾಗ್ಬೇಕು, ಮುಂದೆ ಬರೋರು ಏನಾಗ್ಬೇಕು ಅಲ್ವಾ? ಇದಕ್ಕೆಲ್ಲ ಜನ ಖಂಡಿತ ಎಚ್ಚೆತ್ಕೋಬೇಕು. ಈಗ MLA ಮಾಡ್ತಾ ಇರೋದನ್ನ ಖಂಡಿತ ಕ್ವೆಶನ್ ಮಾಡ್ಬೇಕು ನೀವು. ಯಾರು ಇವಾಗ ನಾವೇ ಕ್ವೆಶನ್ ಮಾಡ್ತಾ ಇದ್ರೆ ಬೇರೆಯವರೆಲ್ಲ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ರೆ ಎಲ್ಲ ಆಗೋದಿಲ್ಲ. ಯಾರೋ ಒಬ್ಬರಿಂದ ಮಾಡೋ ಕೆಲಸ ಅಲ್ವೇ ಅಲ್ಲ, ಇದೆಲ್ಲ ಟೀಮ್ ವರ್ಕ್ ಆಯ್ತಾ. ಎಲ್ಲ ಜೊತೆಗೂಡಿದ್ರೆ ಮಾತ್ರನೇ ಇದರಿಂದ ನಾವ್ ಆಚೆ ಬರಕ್ ಸಾಧ್ಯ. ಇದು ಇಲ್ಲಿನ ನಿವಾಸಿಗಳ ಮಾತು. ಅಂದ್ರೆ ನಾವು ಸಾಕಷ್ಟು ಕಷ್ಟಪಟ್ಟು, ಜೊತೆಗೆ ಕೆಲವೊಂದಷ್ಟು ಜನ ಕೂಲಿ ನಾಲಿ ಮಾಡಿ ಒಂದು ಸೂರ್ ಅಂತ ಕಟ್ಕೊಂಡಿರ್ತೀವಿ. ಆದ್ರೆ ಏಕಾಏಕಿ ಬಂದು ನಮ್ಮ ಮನೆಗಳು ಕೆರೆ ಮೇಲಿದೆ ಅಥವಾ ನಮ್ಮ ಸರ್ವೆ ನಂಬರೇ ಇಲ್ಲ ಅಂದ್ರೆ ಮುಂದೆ ನಮ್ಮ ಭವಿಷ್ಯ ಏನು ಅನ್ನೋ ಒಂದು ಮಾತನ್ನ ಇಲ್ಲಿನ ಜನ ಕೇಳ್ತಾ ಇದ್ದಾರೆ. ಜೊತೆಗೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಅಥವಾ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು. ಇದು ಏನು ಅನ್ನೋದನ್ನ ಅಥವಾ ಈ ಸರ್ವೆ ನಂಬರ್ ಏನು ಅನ್ನೋದನ್ನ ಇತ್ಯರ್ಥ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನ ಇಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ನವೀನ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು.